ಅವ್ನು ಪಾಪ ಆಸೆ ಕೊಂಡ್ತಾರೆ. ತಿಂಗಳಿಗೆ 5 ಲಕ್ಷ ಬಂದ್ರು ಒಂದು ವರ್ಷಕ್ಕೆ 60 ಲಕ್ಷ ಬಂದ್ಬಿಡುತ್ತೆ, 2 ವರ್ಷಕ್ಕೆ 1 ಕೋಟಿ 2 ಲಕ್ಷ 20 ಲಕ್ಷ, 10 ಲಕ್ಷಕ್ಕೆ 10 ವರ್ಷಕ್ಕೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ರಿಯಾಲಿಟಿ ಅಮೆಝಾನ್ ಒಂದು ಸಲ ರಿಜೆಕ್ಟ್ ಅಂದರೆ ರಿಜೆಕ್ಟ್ ಅಷ್ಟೇ. ಇದು ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೆ ಅಂತ ಚಾನ್ಸೇ ಇಲ್ಲ. ಪಿಚ್ ಇದ್ದಕ್ಕೆ ಅದಕ್ಕೆ ಹೇಳಿದ್ರು ಸ್ಟಾರ್ಟಿಂಗಿಂದ ಮಾರ್ಕೆಟಿಂಗ್ ಮಾಡಿ. ನಾನು ಹೇಳಿದೆ ಗೊತ್ತಾ ಸಿಂಪಲ್ಲು, ಡೈರೆಕ್ಟಾಗಿ ಆಫೀಸ್ಗೆ ಹೋಗಬೇಕು, ಸಿಗುತ್ತೆ, ಯಾಕಾಗಲ್ಲ? ನಮಸ್ಕಾರ ಕಣ್ರಿ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಅಂದ್ರೆ ಇವತ್ತು ತುಂಬಾ ಜನಕ್ಕೆ ಮಿಥ್ಯೆ ಅಂದ್ರೆ ತುಂಬಾ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಈ OTT ಅಪ್ರೋಚ್ ಯಾವ ತರ. ಅದು ತುಂಬಾ ಮಿತ್ತು, ನೀವು ಹೇಳಿದಾಗ ಅದು ತುಂಬಾ ಮಿಥ್ಯೆ ಅದು. ಆ್ಯಕ್ಚುಲಿ ಅದು ಮಿತವಾಗಿ ಮಾಡೋಕೆ ಅದನ್ನು. ಸೊ ಏನಂದರೆ ದೇರ್ ಇಸ್ ನೋ ಪ್ರಾಪರ್ ಪರ್ಸನ್. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಬ್ಯಾಂಕ್ ಹೋಗೋದ್ರೆ ಒಂದು ಲೋನ್ ಬೇಕು ಅಂದರೆ ದೇರ್ ಇಸ್ ಪರ್ಟಿಕ್ಯುಲರ್ ಪರ್ಸನ್, ಐ ಕ್ಯಾನ್ ಸಿ ಎ ಫೇಸ್. ಓಕೆ, ಇವರು ಅಪ್ರೂವ್ ಮಾಡೋಕ್ಕೆ ನಿಂಗೆ ಏನು ಡಾಕ್ಯುಮೆಂಟ್ಸ್ ಬೇಕಪ್ಪ ಹೇಳಿ ಕೊಡ್ತೀನಿ. ಒಂದು ಕಾರ್ಪೊರೇಟ್ ಕಂಪ್ನಿಗೆ ಹೋದ್ರೂ ನಾನು ಇವ್ರ ಜೊತೆ ಮಾತಾಡಬೇಕು, HR, ಐ ಸಿ ಎ ಫೇಸ್. ಆ ಮುಖ ಇದ್ದಾಗ ಏನಾದ್ರೆ ನಂಗೆ ಪರಿಚಯ ಆಗುತ್ತೆ, ಒಂದು ಪ್ರಾಸೆಸ್ ಇರುತ್ತೆ. ನಾನು ನನ್ನ ಡಾಕ್ಯುಮೆಂಟೇಷನ್ ಕೊಡ್ತೀನಿ ಗುರು, ನಿಮಗೆ ನೋಡು, ಅಪ್ರೂವ್ ಆದರೆ ಕೊಡು, ಇಲ್ಲಾಂದರೆ ಇಟ್ಸ್ ಓಕೆ, ಐ ಆಮ್ ಫೈನ್ ವಿತ್ ಇಟ್. ಬಟ್ ದಟ್ ದೇರ್ ಫೇಸ್ ಇಸ್ ನಾಟ್ ದೇರ್. ಅಂದರೆ ಹೊಸೊಬ್ಬರಿಗೆ ಹೇಳ್ತಿರೋದು. ದೊಡ್ಡ ಪ್ರೊಡಕ್ಷನ್ಸ್ ಇರುತ್ತೆ, ಫೋನ್ ಕಾಲಲ್ಲಿ ಮೈಟ್ ಗೋ ಟು ಮುಂಬೈ, ಯು ಮೈಟ್ ಡೂ ಇಟ್. ಬಟ್ ಸಮ್ವೇರ್ ವಿ ವೇರ್ ಲಕ್ಕಿ, ನಮ್ದು ಹೆಂಗೋ ಅಪ್ರೋಚ್ ಆಯಿತು, ನಮ್ಮದು ದೇವ್ರ ದಯಿಂದ ನಮ್ಮ ಡ್ಯಾಶ್ಬೋರ್ಡಲ್ಲಿ ಸಿಕ್ತು ಫಿಲಮು, ಆಯಿತು. ಬಟ್ ಐ ಹ್ಯಾವ್ ಸೀನ್ ಪೀಪಲ್ ವೇರ್ ದೇ ಸ್ಟ್ರಗಲ್. ಇವನ್ ನಾವು ನೀವು ಇಲ್ಲಿ ಲೆಕ್ಕ ಹಾಕೊಳ್ಳಿ, 320 ಫಿಲಮಲ್ಲಿ 15 ಫಿಲಮ್ ಬಂದಿದೆ ಅಂದರೆ ಪಾಪ 300 ಮಾಡಿರೋ ಫಿಲಮ್ ಏನಾಯಿತು? ಆ 300 ಫಿಲಮ್ಸಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಗಳಿಗೆ ಸರ್ ಬರುತ್ತೆ ಅಂತ ಹೇಳಿರ್ತಾರೆ ಅಮೆಝಾನ್ಗೆ. ಅವ್ನು ಪಾಪ ಆಸೆ ಕೊಂಡ್ತಾರೆ. ತಿಂಗಳಿಗೆ 5 ಲಕ್ಷ ಬಂದ್ರು ಒಂದು ವರ್ಷಕ್ಕೆ 60 ಲಕ್ಷ ಬಂದ್ಬಿಡುತ್ತೆ, 2 ವರ್ಷಕ್ಕೆ 1 ಕೋಟಿ 2 ಲಕ್ಷ 20 ಲಕ್ಷ, 10 ಲಕ್ಷಕ್ಕೆ 10 ವರ್ಷಕ್ಕೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ರಿಯಾಲಿಟಿ ಅಮೆಝಾನ್ ಒಂದು ಸಲ ರಿಜೆಕ್ಟ್ ಅಂದರೆ ರಿಜೆಕ್ಟ್ ಅಷ್ಟೇ. ಯು ಕಾನ್ ಗೋ ಟು ಒಂದು ಪಾಪ ಫಿಲಮ್ ಮೇಕರ್ ಒಬ್ಬ ಅಮೆಝಾನ್ಗೆ ರಿಜೆಕ್ಟ್ ಆಗಿತ್ತು ಪಾಪ. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅದೆಲ್ಲ ಕೇಳಂಗಿಲ್ಲ ನೀವು, ಯು ಪ್ಲೀಸ್ ಡೋಂಟ್ ಆಸ್ಕ್ ಅಸ್ ಹೌ ಇಟ್ ಇಸ್ ಬೀನ್ ಡನ್. ವಿ ಹ್ಯಾವ್ ಸಮ್ ಕೈಂಡ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ವಿ ನೀಡ್ ಟು ಅಗ್ರಿ. ಸೊ ಡೋಂಟ್ ಆಸ್ಕ್ ಅಸ್ ಆಸ್ ಟು ವೈ ಇಟ್ಸ್ ಬೀನ್ ರಿಜೆಕ್ಟೆಡ್. ಅವ್ರು ಪೊಲೈಟಾಗಿ ಹೇಳಿದ್ರು ಪಾಪ. ಸೊ ಆ ಟೈಮಲ್ಲಿ ಏನು ಮಾಡ್ತೀರಾ ನೀವು? ಸೊ ನೀವು ಏನು ಮಾಡೋಕ್ಕಾಗಲ್ಲ ನೀವು. ಸೊ ದಿಸ್ ನೋ ಆಸ್ ಸಚ್ ಮಂತ್ರ ಅಷ್ಟು ಇದು ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೆ ಅಂತ ಚಾನ್ಸೇ ಇಲ್ಲ. ಪಿಚ್ ಇದ್ದಕ್ಕೆ ಅದಕ್ಕೆ ಹೇಳಿದ್ರು ಸ್ಟಾರ್ಟಿಂಗಿಂದ ಮಾರ್ಕೆಟಿಂಗ್ ಮಾಡಿ, ಫಿಲ್ಮ್ನ ಮಾರ್ಕೆಟಿಂಗ್ ಮಾಡಿ, ಪ್ಲೇಸ್ ಮಾಡಿ, ನೀಟಾಗಿ ಮಾರ್ಕೆಟಿಂಗ್ ಮಾಡಿ, ಎಲ್ಲೇ ಹೋಗ್ತಿದೆ ಬೈಟ್ಸ್ಗಳು ತುಂಬ ಮಾಡಿ ಚೆನ್ನಾಗೆ ಪ್ರಮೋಷನ್ಸ್ ಮಾಡಿದಾಗ ಆಮೇಲೆ ಪಿಕ್ಚರಲ್ಲಿ ಕಂಟೆಂಟ್ ಇರಬೇಕು, ಕ್ವಾಲಿಟಿ ಇರಬೇಕು. ಎಷ್ಟೋ ಸಿನಿಮಾಗಳು ದುಡ್ಡು ಖರ್ಚು ಮಾಡಿರ್ತಾರೆ, 10 ಕೋಟಿ ಖರ್ಚು ಮಾಡಿರ್ತಾರೆ, ಸಿನಿಮಾ ಮೇಲೆ ಏನು ಕಾಣಿಸೋದಿಲ್ಲ ನಿಮಗೆ. ಕರೆಕ್ಟಾ? ಸಿನಿಮಾ ಮೇಲೆ ಕಾಣಿಸಲ್ಲ, ನೀವು ಏನೇ ಖರ್ಚು ಮಾಡಿದ್ರು ಸಿನಿಮಾ ಮೇಲೆ ಕಾಣಿಸ್ಬೇಕಲ್ಲ ನಿಮಗೆ. ಅನ್ನೆಸೆಸರಿ ಖರ್ಚು ಮಾಡಿ ಹೋಗುತ್ತೆ, ಅನ್ನೆಸೆಸರಿ ಖರ್ಚುಗಳು. ಅಷ್ಟೊಂದು ಇದೆಲ್ಲ ಆಡಂಬರ ಮಾಡಿಕೊಂಡು 20 ಕ್ಯಾರವಾನ್ 10 ಕ್ಯಾರವಾನ್ ನೋಡಿದ್ದೀನಿ ನಾನು ಎಷ್ಟು ಕಡೆ. ಇಟ್ ಇಸ್ ನಾಟ್ ರಿಕ್ವೈರ್ಡ್. ಬೇಕು, ಎಲ್ಲಿ ನೆಸೆಸರಿ ಬೇಕೋ ಅಲ್ಲಿ ಬೇಕು. ಇಟ್ಸ್ ಎ ನೆಸೆಸರಿ, ನಾಟ್ ಎ ಲಕ್ಸುರಿ. ಬಟ್ ಎಲ್ಲಿ ಲಕ್ಸುರಿ ಆಗುತ್ತೆ? ನೆಸೆಸರಿ ಎಲ್ಲ ಕಡೆ ಇದ್ದೂ ನೀವು ಬೇಕು ಅಂದಾಗ ಅದು ಲಕ್ಸುರಿ ಆಗುತ್ತೆ. ಸೊ ಅದನ್ನು ಪ್ರೊಡಕ್ಷನ್ ಕಾಸ್ಟಲ್ಲಿ ಎಲ್ಲೆಲ್ಲಿ ಕಮ್ಮಿ ಮಾಡ್ಕೊಬೋದು. ಆಮೇಲೆ ಕೆಲವು ಸಲ ಏನು ಮಾಡ್ತಾರೆ, ನಾವು DI ಅಲ್ಲೇ ಮಾಡಿಸ್ಬೇಕು, VFX ಅಲ್ಲೇ ಮಾಡಿಸ್ಬೇಕು. ಯಾಕೆ ಮಾಡಿ? ಇಲ್ಲಿ ಯಾರು ಇಲ್ವಾ? ಎಲ್ಲೆಲ್ಲಿ ಕಮ್ಮಿ ಮಾಡೋದು ಮಾಡ್ಕೊಬೋದಲ್ವಾ? ಆ ದುಡ್ಡನ್ನು ನೀವು ಸಿನಿಮಾ ಮೇಲೆ ಹಾಕಿ, ಪ್ರೊಡಕ್ಷನ್ ಕಾಸ್ಟ್ ಮೇಲೆ ಚೆನ್ನಾಗಿ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ, ಒಳ್ಳೆ ಕ್ಯಾಮ್ರಾಮನ್ ಯೂಸ್ ಮಾಡಿ. ಒಳ್ಳೆ ಕ್ಯಾಮ್ರಾ ಇದು ಮುಖ್ಯ ಅಲ್ಲ, ಅವಳಿಗೆ ಅಡುಗೆ ಬಟ್ಟೆ ಇರಬೇಕಲ್ಲ. ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟು ಬಟ್ಟರೆ ಇಲ್ಲ ಸರಿ ಇಲ್ಲ ಅಂದರೆ ಏನು ಮಾಡಿದ್ರೂ ಉಪಯೋಗ ಇಲ್ಲ. ಸೊ ಟೆಕ್ನಿಕಲ್ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲ ಹಿತಮಿತವಾಗಿ ನೀಟಾಗಿ ಎಲ್ಲ ಚೆನ್ನಾಗಿ ಕೊಟ್ಟರೆ, ಎಲ್ಲ ಚೆನ್ನಾಗಿ ಬಾಡಿಸಿ ಚೆನ್ನಾಗಿ ತಿಂತಾರೆ. ಒಂದೇ ಒಂದು ಐಟಮ್ ಚೆನ್ನಾಗಿದ್ರು ಏನು ಉಪಯೋಗ ಇಲ್ಲ. ಸೊ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಮೆಝಾನ್ ಪ್ರೈಮ್ ಆಗಲಿ ಯಾವುದೇ ರೈಟ್ಸ್ಗಾಗಲಿ ತೊಗೋಬೇಕು ಅಂದರೆ ಅವ್ರು ದಿಸ್ ಇಸ್ ದ ಕ್ವಾಲಿಟಿ ಆಫ್ ದ ಫಿಲ್ಮ್. ಓನ್ಲಿ ದೆನ್ ದೇ ವಿಲ್ ಸೇ ಓಕೆ ಫೈನ್. ಇದು ನೋಡಿದ್ದೀರಾ ಎಷ್ಟೋ ಫಿಲ್ಮ್ ಬಂದಿದೆ, ಕೆಲವುದೆಲ್ಲ ಪ್ರೊಡಕ್ಷನ್ ಹೌಸಸ್ ಜೊತೆ ಹೋಗಿರುತ್ತೆ. ದ ರೀಸನ್ ಇಸ್ ವೆರಿ ಸಿಂಪಲ್. ಪ್ರೊಡಕ್ಷನ್ ಹೌಸ್ ಆಲ್ಸೋ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅಂದರೆ ಏನು ಅಂದರೆ ನಾವು ಸಿನಿಮಾ ನಿಮಗೆ ಚರ್ನ್ ಔಟ್ ಮಾಡಿ ಕೊಡ್ತಾ ಇರ್ತೀವಿ ಆ್ಯಸ್ ಎ ಫ್ಯಾಕ್ಟ್ರಿ ಮಾಡಲ್. ನಾವು ಅವ್ರಿಗೂ ಡಿಮ್ಯಾಂಡ್ ಬೇಕು, ಅವ್ರಿಗೂ ಸಪ್ಲೈ ಬೇಕು. ಅಟ್ ದ ಸೇಮ್ ಟೈಮ್ ಪ್ರೊಡಕ್ಷನ್ ಹೌಸ್ ಆಲ್ಸೋ ವಿಲ್ ಹ್ಯಾವ್ ಮೇಂಟೈನ್ ದ ಕ್ವಾಲಿಟಿ ಆಫ್ ಫಿಲ್ಮ್. ಕಥೆಯಲ್ಲಿ ಒಂದು ಸ್ವಲ್ಪ ಸರ್ ಲೋಪದೋಷಗಳಾಗತ್ತೆ, ನಮ್ಮ ಪಿಕ್ಚರಲ್ಲಿ ಲೋಪದೋಷಗಳಿದೆ, ನಾನು ಒಪ್ಕೊತೀನಿ ಅದನ್ನು. ಅಟ್ ದ ಸೇಮ್ ಟೈಮ್ ಹಂಗನ್ಬಿಟ್ಟು ನಾವು ತುಂಬ ಡಬ್ಬಾ ಫಿಲಮ್ದು ಮಾಡಿಲ್ಲ. ಸೊ ನಿಮಗೆ ವಿ ಹ್ಯಾವ್ ಟು ಸಿ ದೋಸ್ ಕೈಂಡ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಸಿ ವಾಟ್ ಬೆಸ್ಟ್ ಅಮೆಝಾನ್ ಕ್ಯಾನ್ ಡೂ ಇಟ್. ಅಮೆಝಾನ್ ಇವಾಗ ನೆಕ್ಸ್ಟ್ ಓಪನ್ ಮಾಡಿದಾರಂತೆ, ವಿಷಯ ಬಂತು. ಸೊ ವಿ ಹ್ಯಾವ್ ಟು ಜಸ್ಟ್ ಗೋ ಅಂಡ್ ಅಪ್ರೋಚ್ ದೆಮ್. ನಾನು ಹೇಳಿದೆ ಗೊತ್ತಾ ಸಿಂಪಲ್ಲು, ಡೈರೆಕ್ಟಾಗಿ ಆಫೀಸ್ಗೆ ಹೋಗಬೇಕು, ಸಿಗುತ್ತೆ, ಯಾಕಾಗಲ್ಲ? ಒಂದಾ ಹ್ಞೂ ಅಂತಾರೆ, ಇಲ್ಲ ಅಂತಾರೆ. ಅದು ಬಿಟ್ಟು ಏನು ಮಾಡ್ತಾರೆ ನಿಮಗೆ? ಕುತ್ತಿಗೆ ಅಂತೂ ಹಾಕಿ ದಬಲ್ವಲ್ಲ, ಇಲ್ಲ ಸರ್ ತೊಗೊತಿಲ್ಲ ಅಷ್ಟು ಹೇಳಿ. ನಾನು ಅದೇ ದ ರೀಸನ್ ಐ ಆಮ್ ಟೆಲಿಂಗ್ ಯು ಇಸ್ ವಿ ಶುಡ್ ಹ್ಯಾವ್ ಎ ಫಾರಮ್ ವೇರ್ ದೆ ಶುಡ್ ಬಿ ಎ ಪರ್ಸನ್ ಫ್ರಮ್ ಅಮೆಝಾನ್ ಪ್ರೈಮ್. ಓಕೆ, ನನ್ನ ಹೆಸರು ಇವನಪ್ಪ, ನನಗೆ ನೀವು ದಿಸ್ ಇಸ್ ಮೈ ಇಮೇಲ್ ID, ನನಗೆ ಮೇಲ್ ಮಾಡಿ, ನಾನು ರಿವ್ಯೂ ಮಾಡಿ ಕಳಿಸ್ತೀನಿ, ಎಸ್ ಆರ್ ನೋ ಹೇಳ್ತೀನಿ. ಇಲ್ಲ ಕಂಪ್ನಿಗೆ ಒಂದು ಮೇಲ್ ಮಾಡಿ, ಪ್ರಾಸೆಸ್ ಇದ್ಬಿಟ್ರೆ ಎಲ್ರಿಗೂ ಖುಷಿನಾ? ಅಲ್ಲಿ ಮಧ್ಯದಲ್ಲಿ ಯಾರೊಬ್ಬರು ತೊಗೊಂಬಂದು
ಅವ್ರ ಮೇಲೆ ಡಿಪೆಂಡ್ ಆಗಿ ನಾವು ಅವ್ರನ್ನ ರೆಸ್ಪೆಕ್ಟ್ ತುಂಬಾ ಟೆನ್ಷನ್ ಕೊಟ್ಟು ಪಾಪ ಅವ್ರು ತಪ್ಪು ಅಂತಲ್ಲ ಹೇಳ್ತಿರೋದು ನಾನು, ದಟ್ಸ್ ಯೂಶಲಿ ಹ್ಯಾಪನ್ಸ್ ಅಲ್ವಾ. ಬಟ್ ವೈ ಯು ನೀಡ್ ಅ ಪರ್ಸನ್ ಇನ್ ಬಿಟ್ವೀನ್ ಇಸ್ ಮೈ ಕ್ವಶನ್ ಅಷ್ಟೇ. ಇದು ಚೇಂಜ್ ಆದರೆ ಸೂಪರ್ ಆಗಿರುತ್ತೆ. ನಿಮ್ಮ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಗಿತ್ತು ಅಂದರೆ ಅದ್ರ ಪಿಚ್ ಡೆಕ್ ಯಾವ ಥರ ಇರುತ್ತೆ ಸರ್? ಸರ್ ನಾವು ಬೇಸಿಕ್ಲಿ ಹೆಂಗೆ ಅಂದರೆ ನಾವು ಎಷ್ಟೇ ಚೆನ್ನಾಗಿ ಫಿಲ್ಮ್ ಮಾಡಿದ್ರು ಅದನ್ನು ಪ್ರೆಸೆಂಟೇಷನ್ ಹೇಳ್ತಾರೆ ಅಲ್ವಾ. ಸೊ ಪ್ರೆಸೆಂಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟು ಅದು ಹೆಂಗೆ ಬಂದು ಬಡಿಸ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಕರೆಕ್ಟ್ ಅಟೈರ್ ಇರಬೇಕು. ಅಬ್ಸರ್ವ್ ಮಾಡಿರ್ತಾರೆ ಮದುವೆ ಮನೆಗಳಲ್ಲಿ ನೀಟಾಗಿ ಅಟೈರ್ ಹಾಕೊಂಡ್ಬರ್ತಾರೆ, ಆಮೇಲೆ ನೀಟಾಗಿ ಬಾಳೆ ಎಲೆ ಹಾಕ್ತಾರೆ, ಅದಕ್ಕೊಂದು ಇದು ಹಾಕ್ತಾರೆ. ಸೊ ದಿಸ್ ಅ ಪ್ರಾಸೆಸ್. ಸೊ ಆ ಥರ ನಾವು ಏನು ಮಾಡಿದ್ದೀವಿ ಅಂತ ನಾವು ಖುಷಿಯಾಗಿ ತೋರಿಸ್ಬೇಕಲ್ಲ ಜನರಿಗೆ. ಸೊ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಮಾರ್ಕೆಟಿಂಗ್ನ ನಾವು ಏನು ಮಾಡಿದ್ದೀವಿ ಥ್ರೂ ಡೇಟಾ. ಸೊ ವಿ ಶುಡ್ ಆಲ್ವೇಸ್ ಬಿಲೀವ್ ಇನ್ ಡೇಟಾ. ಅದಕ್ಕೆ ನಾವೇನು ಮಾಡೋದು ಒಂದು ಪಿಚ್ ಟೇಕನ್ ಮಾಡಿದ್ವಿ. ಸುಮಾರು ಜನ ಮಾಡ್ತಿದ್ದಾರೆ, ಬಟ್ ನಾವು ಸ್ವಲ್ಪ ಇದನ್ನು ಬೇಸಿಕ್ಲಿ ಫಿಲ್ಮ್ ಮೇಕರ್ಸ್ ಹೆಲ್ಪ್ ಆಗ್ಬೋದು ಇದನ್ನು. ಇದು ನಾವೇನು ಮಾಡಿದ್ವಿ, ಬೇಸಿಕ್ಲಿ ಫಿಲಮ್ ಸಿನಾಪ್ಸಿಸ್ ಮಾಡ್ತೀವಿ. ಆಮೇಲೆ ಲೀಡ್ ಪೇರ್ ಯಾರ್ಯಾರು ಮಾಡಿದ್ರು ಅವ್ರು ಯಾವ ಪಿಕ್ಚರಲ್ಲಿ ಅಮೆಝಾನ್ ಪ್ರೈಮಲ್ಲಿ ಇದೆಯಾ, ಎಲ್ಲಿ ಸನ್ ನೆಕ್ಸ್ಟಲ್ಲಿ ಇದೆಯಾ, ಎಲ್ಲಿದೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಓಕೆ ಇವರು ಪಾಪ್ಯುಲರ್ ಆ್ಯಕ್ಟರ್ಸ್ಗಳು, ಇವ್ರದ್ದು ಓ ಟಿ ಟಿಲಿ ನಡೀತಾ ಇದೆ ಇದೆಲ್ಲ ಅಂತ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಮತ್ತು ಯಾವ ಆ್ಯಕ್ಟರ್ಗಳಿದ್ದಾರೆ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಅಪ್ಡೇಟು. ಬಿಕಾಸ್ ದಿ ಶುಡ್ ಆಲ್ಸೋ ನೋ ದಟ್ ಇಟ್ಸ್ ನಾಟ್ ಒನ್ ಟೈಮ್ ಫಿಲ್ಮ್ ಮೇಕರ್, ದೇ ವಾಂಟ್ ಟು ಮೇಕ್ ಮಲ್ಟಿಪಲ್ ಫಿಲ್ಮ್ಸ್. ಡೈರೆಕ್ಟರ್ ಬಗ್ಗೆ ಏನೇ ಮಾಡಿದ್ದಾರೆ ಮುಂಚೆ, ಮತ್ತು ಮ್ಯೂಸಿಕ್ ಟೀಮ್ ಯಾರು ಹಾಡಿದ್ದಾರೆ, ಎಷ್ಟು ಜನ ಸಿಂಗರ್ಸ್ ಇದ್ದಾರೆ, ಲಿರಿಸಿಸ್ಟ್ ಯಾರು, ಅದಕ್ಕೆ ಟೆಕ್ನಿಕಲ್ ಟೀಮ್ ಅವ್ರ ಬಗ್ಗೆ ಒಂದು ವಿಶ್ಲೇಷಣೆ. ಮೇಯ್ನ್ ಬರೋದು ಇಲ್ಲಿ ಡೇಟಾ ಸರ್. ಈಗ ನಿಮಗೆಲ್ಲ ಸಿಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಗೂಗಲಲ್ಲಿ ನಿಮ್ಮ ಫಿಲ್ಮ್ ಹೆಸರು ಹಾಕಿದ್ರೆ ಎಷ್ಟು ಸರ್ಚ್ ಬರ್ತಾ ಇದೆ, ಆಮೇಲೆ ಎಲ್ಲೆಲ್ಲ ಹೋಗಿದ್ರಿ ನೀವು, ಯೂಟ್ಯೂಬಲ್ಲಿ ಎಷ್ಟು ವ್ಯೂಸ್ ಆಗಿದೆ, ಆ್ಯಾವ್ರೇಜ್ ವ್ಯೂಸ್ ಇಷ್ಟು ತನಕ, ಮತ್ತು ಏನೇನು ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀರಾ ನಾವು, ಎಲ್ಲೆಲ್ಲಿ ಜನರಿಗೆ ತೋರಿಸಿದ್ದೀರಾ, ಕೈಂಡ್ ಆಫ್ ನಂಬರ್ಸ್. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡಿದ್ವಿ, 1 ವಾರ ಟ್ರಿಪ್ ಹಾಕಿದ್ವಿ ನಾವು. ಒಂದು ಸಾಂಗ್ ಪ್ರಮೋಟ್ ಮಾಡೋಕ್ಕೆ ಒಂದು ಏನು ಅದಕ್ಕೆ ದೊಡ್ಡ ಗಾಡಿ ಬರುತ್ತಲ್ಲ, ಬ್ರ್ಯಾಂಡಿಂಗ್ ಗಾಡಿ ಬರುತ್ತೆ. ಆ ಗಾಡಿ ಟ್ಯಾಬ್ಲೋ ಏನೋ ಹೇಳ್ತಾರೆ, ಟ್ಯಾಬ್ಲೋ. ಹಾಂ. ಸೊ ಆ ಥರ ಒಂದು ಮಾಡಿಸಿ ವಿ ಟುಕ್ ಇಟ್ ಫಾರ್ 1 ವೀಕ್. ಬೆಂಗಳೂರಿಂದ ವಿ ವೆಂಟ್ ಟು ಮಂಡ್ಯ, ಮದ್ದೂರು, ಮೈಸೂರಿಂದ ಡೈರೆಕ್ಟಾಗಿ ವಿ ಕೇಮ್ ಟು ಮಂಗಳೂರು, ಉಡುಪಿ. ಅಲ್ಲಿಂದ ವಾಪಸ್ ಬರ್ತಾ ಶಿವಮೊಗ್ಗ, ದಾವಣಗೆರೆ, ದುರ್ಗ, ಬೆಂಗಳೂರು. ಸೊ ಇಟ್ಸ್ 1 ವೀಕ್ ಟ್ರಿಪ್ ಕಂಪ್ಲೀಟ್ ಮಾಡಿ ಎಷ್ಟೋ ಕಾಲೇಜಸ್ಗೆ ಹೋಗಿ ಅಲ್ಲೆಲ್ಲ ಅಪ್ರೋಚ್ ಮಾಡಿ ಆ ಕಾಲೇಜಸ್ ಸ್ಟೂಡೆಂಟ್ಸ್ ಜೊತೆ ಎಲ್ಲ ನಾವು ಇಂಟ್ರ್ಯಾಕ್ಟ್ ಮಾಡಿ ಈ ಹಾಡನ್ನು ಪ್ರೆಸೆಂಟ್ ಮಾಡಿ ಅವ್ರ ಅಭಿಪ್ರಾಯಗಳನ್ನ ತೊಗೊಂಡ್ವಿ. ಸೊ ಇಟ್ಸ್ 1 ವೀಕ್ ಪ್ರಾಸೆಸ್. ಸೊ ಸುಮಾರು ಏನಿಲ್ಲ ಅಂದರೂ ಒಂದು ಎಷ್ಟೊಂದು 60,000-70,000 ಜನಕ್ಕೆ ನಾವು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ರೀಚ್ ಆಗಿದ್ದೀವಿ ನಾವು. ಸೊ ದಟ್ ಕೈಂಡ್ ಆಫ್ ಎ ನಂಬರ್ಸ್. ಸೊ ಅವಾಗ ಏನಾಗುತ್ತೆ, ಓಹೋ ಸ್ಟೂಡೆಂಟ್ಸ್ಗೆಲ್ಲ ರೀಚ್ ಆಗಿದ್ದಾರೆ. ಒಂದು 10% ಇಟ್ಕೊಳ್ಳಿ ಜನ, ಇಲ್ಲ 1% ಇಟ್ಕೊಳ್ಳಿ, 600 ಜನ ಹೋಗ್ತಾರೆ ಥಿಯೇಟ್ರಿಗೆ. ಎಕ್ಸಾಕ್ಟ್ಲಿ. ಸೊ ದಟ್ ದೇ ವಿಲ್ ನೋ ಅಬೌಟ್ ಇಟ್ ಆ್ಯಂಡ್ ಅಬೌಟ್ ದ ಮೀಡಿಯಾ, ನಿಮ್ಗೆ ಎಲ್ಲೆಲ್ಲಿ ಕವರೇಜ್ ಆಗಿದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಯು. ಆ್ಯಂಡ್ ನಿಮಗೆ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಹೆಂಗೆ ಮಾಡಿದ್ದೀರಾ, ಮತ್ತು ಫಿಲ್ಮ್ದು ಓವರಾಲ್ ಪಿಕ್ಚರ್ ಹೆಂಗೆ ಬಂದಿದೆ, ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಅಲ್ಲ. ನೀವು ಏನೇ ಮಾತಾಡಲಿ ನಾಳೆ ಹಂಗೆ ಮಾಡಿದ್ದು ಸರ್, ಹಿಂಗೆ ಮಾಡಿದ್ದು ಸರ್, ಮುಖ ಪ್ರೊಡ್ಯೂಸ್ ಮಾಡಿದ್ದು ಸರ್, ಎಲ್ಲ ಓಕೆ, ಏನು ದಬಾಕಿದ್ದೀರಾ, ಹೌ ಇಸ್ ಇಟ್ ಶೋಯಿಂಗ್ ಆನ್ ದ ಸ್ಕ್ರೀನ್, ಬಿಕಾಸ್ ದಟ್ ಇಸ್ ವಾಟ್ ಮ್ಯಾಟರ್ಸ್ ಅಲ್ವಾ. ದುಡ್ಡು ಎಲ್ಲೆಲ್ಲ ಖರ್ಚು ಮಾಡೋ ಬದಲು ಖರ್ಚು ಮಾಡಿದ ದುಡ್ಡನ್ನು ಪ್ರೆಸೆಂಟ್ ಕಾಣುತ್ತಾ ಇದೆ ಸ್ಕ್ರೀನ್ ಮೇಲೆ. ಇಲ್ಲಿ ನಿಮ್ಗೆ ಗೊತ್ತಾಗ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ ನಾವು. ಒಂದು ಇಡೀ ಮನೇನ ಪೇಂಟ್ ಮಾಡಿದ್ದೀವಿ, ಬಿಕಾಸ್ ನಮ್ಮ ಕೈಲಿ ಪ್ಯಾಲ್ ಪ್ರಕಾರ ಮ್ಯಾಚ್ ಆಗಬೇಕಾಯಿತು. ಸೊ ಮನೆಯಿಂದ ಹಿಡಿದು ಮನೆಗೆ ಬೇಕಾಗಿರೋ ಕರ್ಟನ್ಸು, ಅದ್ರ ಪ್ರಕಾರ ಎಕ್ವಿಪ್ಮೆಂಟ್ಸು, ಅದ್ರ ಪ್ರಕಾರ ಕಾಸ್ಟ್ಯೂಮ್ಸು, ಅದ್ರ ಪ್ರಕಾರ ಮೇಕಪ್. ಸೊ ಎವ್ರಿಥಿಂಗ್ ಈಸ್ ಎ ಪ್ಯಾಕೇಜ್. ಆ ಪ್ಯಾಕೇಜ್ ಬಂದು ಕೂತ್ಕೊಂಡಾಗ ನಿಮಗೊಂದು ಚೆನ್ನಾಗಿ ಕಾಣುತ್ತೆ ನಿಮಗೆ. ಸೊ ಅದಕ್ಕೆ ಹೌ ಯು ಪ್ರಿಪೇರ್ಡ್ ಯುವರ್ ಸೆಲ್ಫ್. ಸೊ ಇದೆಲ್ಲ ಮಾಡಿ ಒಂದು ಪಿಚ್ ಡೆಕ್ ಕೊಟ್ಟಾಗ ದೇ ವಿಲ್ ನೋ ದಟ್ ಯು ಆರ್ ಸೀರಿಯಸ್ ಪರ್ಸನ್. ಇಟ್ ಇಸ್ ನಾಟ್ ದಟ್ ಯು ಆರ್ ಡನ್ ಫಾರ್ ಬೇಕಾಬಿಟ್ಟು ಏನು ಫಿಲ್ಮ್ ಮಾಡಿ ಹಿಂಗೆ ಒಂದು ಪ್ಯಾಷನ್ಗೋಸ್ಕರ ಮಾಡಿ. ಪ್ಯಾಷನ್ ಅಂದರೆ ಏನು, ನಿಮ್ಮ ಓನ್ ಇಂಟ್ರೆಸ್ಟಿಂದ ಒಂದು ಖುಷಿಗೆ ಮಾಡ್ತಿದ್ದೀರಾ. ಕೆಲಸ ಏನು ಮಾಡ್ತಾರೆ ಫಾರ್ ಫಾರ್ಮ್ಯಾಟಿಗೆ ಮಾಡ್ಬೋದು, ಇಲ್ಲ ಒಂದು ಏನೋ ಒಂದು ಆಸೆ ಮಾಡಬೇಕು ಅಂತಾರೆ. ಬಟ್ ಎಷ್ಟೋ ಕಡೆ ಪ್ರೊಡ್ಯೂಸರ್ ದುಡ್ಡಿರಲ್ಲ, ಆದ್ರೂ ಅದನ್ನು ಇಟ್ಕೊಂಡೇ ಹೆಂಗೆ ಮಾಡ್ಬೋದು ನೀವು. ಎಷ್ಟೋ ಫಿಲ್ಮ್ಗಳು ತೋರಿಸಿದ್ದಾರೆ, ದೇ ಪ್ರೂವ್ಡ್ ಇಟ್ ಆಲ್ಸೋ. ತೀರಾ 50 ಲಕ್ಷ ಎಲ್ಲ ಮಾಡಿರೋ ಫಿಲ್ಮ್ಗಳು ಪ್ರೂವ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. 10 ಕೋಟಿ ಪಿಕ್ಚರ್ ಮಾಡಿರೋದು ಫೇಲ್ ಆಗಿದೆ, 15 ಕೋಟಿ ಮಾಡಿರೋದು ಫೇಲ್ ಆಗಿದೆ, 50 ಲಕ್ಷ ಮಾಡಿರೋ ಫಿಲ್ಮ್ ಹಿಟ್ ಆಗಿದೆ. ಸೊ ಅದಕ್ಕೆ ಫಾರ್ಮುಲಾ ಅಂತಿಲ್ಲ. ಬಟ್ ಏನೇ ನೀವು ಕಮ್ಮಿ ಬಜೆಟಲ್ಲಿ ಮಾಡಿದ್ರು ಅದು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್.